ಕಾಂಗ್ರೆಸ್ದವರು ನಾವು ಅವ್ರು ಯಾರಾದರೂ ಬೇರೆಯವರು ಗುಂಪುಗಳಿದ್ದಾವೆ ಅಂತ ಅನ್ಕೋಬೋದು. ಮೊನ್ನೆನೂ ನೀವು ಕೇಳಿದಾಗ ನಾನು ಹೇಳಿದ್ರೆ ಯಾವುದೇ ಗುಂಪಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಗುಂಪು ಅಂತ. ಅವರವರು ವೈಯಕ್ತಿಕವಾಗಿ ಯಾರಾದರೂ ಗುಂಪುಗಳಿದೆ ಅಂತ ತಿಳ್ಕೊಂಡ್ರೆ ಅವ್ರು ಅನ್ಕೋಬೋದು, ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಯಾವುದೇ ಗುಂಪಿಲ್ಲ. BJP 2 ಗೆದ್ದಿದೆ, JDS 1 ಗೆದ್ದಿದೆ. ಆಮೇಲೆ ಈ ಗೋವಿಂದಗೌಡರು ಇತರೆ ಸಂಘದಲ್ಲಿ ಗೆದ್ದಿದ್ದಾರೆ. ಅವ್ರು ಯಾವ ಪಾರ್ಟಿ ಅಂತ ನಮಗೆ ಗೊತ್ತಿಲ್ಲ, ಅವರು ಹೆಂಗೆ ಅಂತಲೂ ಗೊತ್ತಿಲ್ಲ ನಮಗೆ. ಅದಕ್ಕೆ ಅದ್ರ ಬಗ್ಗೆ ನಾವೇನು ಮಾತಾಡೋದು ನಮಗೇನು ಅವಶ್ಯಕತೆಯೂ ಇಲ್ಲ. ಆದ್ದರಿಂದ ಇಲ್ಲ, ಖಂಡಿತವಾಗ್ಲೂ ಅಧ್ಯಕ್ಷರಿಗೆ ಕ್ಲಿಯರ್ ಇದೆ. ಹೆಂಗಂದರೆ ಇವಾಗ ನೀವೇ ಲೆಕ್ಕ ಮಾಡ್ಕೊಳ್ಳಿ. ಇವಾಗ ಮುಳಬಾಗಿಲು JDS 1 ಇದೆ, BJP 2 ಇದೆ. ಇತರೆ ಸಂಘಗಳಲ್ಲಿ ಗೆದ್ದಿರುವಂಥ ಗೋವಿಂದಗೌಡರಿದ್ದಾರೆ. ಅವ್ರು ಯಾವ ಪಾರ್ಟಿ ನಮಗೆ ಗೊತ್ತಿಲ್ಲ. ಇವಾಗ ಅಲ್ಲೊಂದು, ಅಲ್ಲಿ 2, 3, ಇದೊಂದು 4 ಹೋಯ್ತಿದ್ದು. 18ರಲ್ಲಿ 14 ಇರ್ತವೆ. 14ರಲ್ಲಿ ಈಗ 4 ಕೋರ್ಟು ವಿಚಾರದಲ್ಲಿ ಪೆಂಡಿಂಗ್ ಇದ್ದಾವೆ. 4 ಟೋಟಲ್ ಕೋರ್ಟ್ ವಿಚಾರ ಪೆಂಡಿಂಗ್ ಇರೋದು. 4 ಕೋರ್ಟ್ ವಿಚಾರದಲ್ಲಿ ಪೆಂಡಿಂಗ್ ಇದ್ದಾವೆ. ಒಂದು ಕೋಲಾರು ಪೆಂಡಿಂಗ್ ಇದೆ, ಚಿಕ್ಕಬಳ್ಳಾಪುರದ ಯಾವುದೋ ಒಂದು ಕೋಲಾರು ಪೆಂಡಿಂಗ್ ಇದೆ, ಚಿಂತಾಮಣಿದು ಒಂದು ಪೆಂಡಿಂಗ್ ಇದೆ, ಇನ್ನೊಂದು ಯಾವುದನ್ನ ಪೆಂಡಿಂಗು ಚಿಕ್ಕಬಳ್ಳಾಪುರ ಇನ್ನೂ ಡಿಸಿಷನ್ ಅದು ಆಫೀಸರ್ಸ್ದು ಗೊತ್ತಾಗುತ್ತೆ. 4 ಪೆಂಡಿಂಗ್ ಇದೆ. ಆ 4 ಪೆಂಡಿಂಗ್ ಇದ್ರೂ 10 ಇರ್ತವೆ. 4 ಪೆಂಡಿಂಗ್ ಇದ್ರೂ 10 ಇರ್ತವೆ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಮೆಜಾರಿಟಿದ ಕೊರತೆ ಏನೂ ಇಲ್ಲ, ಎಲ್ಲ ಕರೆಕ್ಟಾಗಿ ಇದೆ. ಸರ್, ಈಗ ಕಾಂಗ್ರೆಸ್ ನಾಯಕರು ಅವರಿಂದ ನಮಗೆ ಕೊಲೆ ಬೆದರಿಕೆ ಇದೆ, ಪ್ರಾಣ ಬೆದರಿಕೆ ಇದೆ ಅಂತೇಳಿ ಗೋವಿಂದಗೌಡರು ಹೇಳ್ತಾರೆ. ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅವ್ರದ್ದು ಇನ್ನರಾಗಿ ಏನಿದೆಯೋ ಯಾವ ರೀತಿಯಲ್ಲಿ ಗೊತ್ತಿಲ್ಲ. ರಮೇಶ್ ಕುಮಾರ್ ಸ್ವಾಮಿಗಳು ಆ ಲೋ ಲೆವೆಲ್ಗೆ, ನಾನು ಬೆದರಿಸುವಂಥ ಲೆವೆಲ್ಗೆ, ಥ್ರೆಟ್ನಿಂಗ್ ಮಾಡುವಂಥ ಲೆವೆಲ್ಗೆ ರಮೇಶ್ ಕುಮಾರ್ ಅವರು ಹೋಗುವಂಥದ್ದು ಸಂದರ್ಭ ಏನೂ ಇಲ್ಲ. ಆ ಥರ ಅವರು ಅಲ್ಲ. ಆ ಥರ ಸಂದರ್ಭಕ್ಕೆ ಅಂತೂ ಏನೂ ಇಲ್ಲ. ಅದನ್ನು ಅವ್ರು ಎಲ್ಲೂ ಮಾತಾಡಿದಾರೋ ಏನು ಮಾಡಿದಾರೋ ಅವರು ಒಂದು ಕಂಪ್ಲೇಂಟ್ ಕೊಟ್ಟು ಏನು ಎಲ್ಲಾದರೂ ಮಾತಾಡೋ ರೆಕಾರ್ಡ್ಸು ಏನಾದರೂ ಇದ್ದಾಗ ಕಂಪ್ಲೇಂಟ್ಸ್ ಕೊಟ್ಟರೆ ಆ ಕಂಪ್ಲೇಂಟ್ಸು ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ. ಇವಾಗ ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡಿದಾಗ ರಮೇಶ್ ಕುಮಾರ್ ಅವ್ರು ಮಾತಾಡಿರೋದು ಎಲ್ಲಾದರೂ ಒಂದು ವಿಡಿಯೋ ರೆಕಾರ್ಡು, ಆಡಿಯೋ ರೆಕಾರ್ಡು ಏನಾದರೂ ಒಂದು ತೊಗೊಂಡೋಗಿ ಇವರು ಒಂದು ರಮೇಶ್ ಕುಮಾರು ಒಂದು ದೊಡ್ಡ ಮನುಷ್ಯ, ಅವರು ಒಂದು ಸೀನಿಯರ್ ಲೀಡ್ರು, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಲಿ. ನನಗೆ ಹಿಂಗೆ ಮಾತಾಡಿದರೆ, ಥ್ರೆಟ್ನಿಂಗ್ ಇದೆ, ನನಗೆ ಈ ಥರ ಮಾಡಿದ್ದಾರೆ ಅಂತ ಎಲ್ಲ ಆಧಾರ ತೊಗೊಂಡು ಕಂಪ್ಲೇಂಟ್ ಕೊಟ್ಟಾಗ ನಾವು ಅದ್ರ ಬಗ್ಗೆ ಮಾತಾಡುವಂಥದ್ದು ಇರುತ್ತೆ. ಯಾರೇ ಆಗಲಿ ಥ್ರೆಟ್ನಿಂಗ್ ಮಾಡಿದಾಗ ನಾವು ಯಾವುದನ್ನು ಸಹಿಸೋದಿಲ್ಲ. ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒತ್ತಡ ಮನೆಯಲ್ಲಿದ್ದಾಗ ಹುಡುಕಿ ಏನೇನಿದೆ ಅಂತ ಹೇಳಿ ನೋಡಿ ಸರ್, ನೀವು ಪತ್ರಕರ್ತರು ಮಾಧ್ಯಮದಲ್ಲಿ ಒಂದು ಹೇಳ್ತೀವಿ, ಲೋಕಾಯುಕ್ತ ಇವತ್ತು ರಮೇಶ್ ಕುಮಾರ್ ಕಳಿಸಿದ್ರೆ ಲೋಕಾಯುಕ್ತ ಬರೋರಲ್ಲ. ಲೋಕಾಯುಕ್ತ ಬಂದ್ಬಿಟ್ಟು ಸರ್ಕಾರದ ಒಂದು ಸಂಸ್ಥೆ. ಅದನ್ನು ಆ ಸಂಸ್ಥೆ ಇರೋದರಿಂದ ಲೋಕಾಯುಕ್ತಗೆ ಅರ್ಜಿಗಳು ಯಾರು ಕೊಟ್ಟಿದ್ದಾರೆ, ಯಾರೊಂದು ಅರ್ಜಿಗಳು ಕೊಟ್ಟಿದ್ದಾರೆ. ಮೊದಲು ಇದು ಇವಾಗಿಲ್ಲ, 4-5 ವರ್ಷಗಳ ಹಿಂದುಗಡೆ ಬಂದುಬಿಟ್ಟು ಇದಕ್ಕೆಲ್ಲ ಅರ್ಜಿಗಳು ಕೊಟ್ಟಿರುವಂಥದ್ದು. ಅವ್ಯವಹಾರಗಳು ನಡೆದಿದ್ದಾವೆ, ಏನೇನು ನಡೆದಿದೆ ಅಂತ ಅರ್ಜಿಗಳು ಕೊಟ್ಟಿದ್ದಾರೆ. ಇದ್ರ ಮೇಲೆ ಅವ್ರು ಎನ್ಕ್ವೈರಿಗೆ ಬಂದಿರ್ಬೋದು. ಯಾರೋ ಒಂದು ಲೀಡ್ರ್ ಹೇಳ್ಬಿಟ್ರೆ, ಒಂದು ಇವ್ರು ಹೇಳ್ಬಿಟ್ರೆ ಬರ್ತಾರೆ ಅನ್ನೋದು ಅದು ಶುದ್ಧ ಸುಳ್ಳು. ಅದು ಯಾರೋ ಒಬ್ರು ಹೇಳಿದ್ರೆ ಬರುವಂಥದ್ದು ಲೋಕಾಯುಕ್ತದ್ದು. ನಮ್ಮ ಒಂದು ಲೋಕಾಯುಕ್ತ ಸಂಸ್ಥೆ ಮೇಲೆ ನಾವೇ ಅನುಮಾನಗಳನ್ನು ಪಡಬಾರ್ದು. ಈ ರಾಜ್ಯದ ಪ್ರಜೆಗಳಾಗಿ ನಾವು ಅನುಮಾನಗಳನ್ನು ಪಡಬಾರ್ದು. ಆ ಸಂಸ್ಥೆ ಅವ್ರು ಯಾರಿದ್ದಾರೋ ಅದರಲ್ಲಿ ಇವಾಗ ಲೋಕಾಯುಕ್ತದಲ್ಲಿರುವಂಥ SP ಇದ್ದಾರಲ್ಲ, ಅಟ್ ಪ್ರೆಸೆಂಟ್ ಲೋಕಾಯುಕ್ತ SP ಅಲ್ಲಿ ADGP ಏನೋ ಅವ್ರ ಹೆಸರು ಸುಬ್ರಹ್ಮಣ್ಯನೋ ಯಾರೋ ಇದ್ದಾರೆ ಇವಾಗ. ಅವರಷ್ಟು ಆನೆಸ್ಟ್ ಆಫೀಸರ್ ಯಾರೂ ಇಲ್ಲ ಗೊತ್ತಾ, ಅಷ್ಟು ಆನೆಸ್ಟ್ ಆಫೀಸರ್ ಅವರು. ಅಂಥ ಆಫೀಸರ್ ಅವ್ರಿಗೆಲ್ಲ ಫೋನ್ಗಳು ಮಾಡಿ ನೀವು ರೈಡ್ ಮಾಡಿ ಅಂತ ಹೇಳಿದ್ರೆ ಇದ್ಕೊಂಡು ಅವ್ರನ್ನ ಒದ್ದೆಯಲ್ಲಿ ಒಳಗಡೆಗೆ ಹಾಕ್ತಾರೆ. ಅಂಥ ಆನೆಸ್ಟ್ ಆಫೀಸರ್ ನೀವು ಯಾರನ್ನ ಕೇಳ್ಕೊಳ್ಳಿ ಅವ್ರ ಬಗ್ಗೆ. ತುಂಬ ಆನೆಸ್ಟ್ ಆಫೀಸರ್ಸ್ ಅವ್ರು, ಯಾರನ್ನ ಅಂತ ಕೇಳುವಂಥವ್ರಲ್ಲ ಅವರೆಲ್ಲ. ಅದು ನೋಡಿ ಹಂಗೆ ಹೇಳಕ್ಕೆ ಹೋದರೆ ಇವತ್ತು ನಮ್ಮ ನಾಯಕರಾದಂಥ ಪರಮೇಶ್ವರ್ ಸಾಹೇಬ್ರಿಗೆ ED ರೈಡ್ ಆಗಿದೆ. ನಿಮಗೆಲ್ಲ ಗೊತ್ತು, ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೀವಿ, ಕರೆಕ್ಟಾ? ಹಂಗಾದರೆ ನಾವು ಆಪೋಸಿಷನ್ ಪಕ್ಷದ ಮೇಲೆ ಹೇಳೋಕ್ಕಾಗುತ್ತಾ? ಅವ್ರು ಮಾಡಿಸಿದ್ದಾರೆ ಅಂತ ಹೇಳೋಕ್ಕಾಗುತ್ತಾ? ನಂಜೇಗೌಡರ ಮೇಲೆ ED ರೈಡ್ ಆಯಿತು ಅಂದರೆ ಬೇರೆ ಪಕ್ಷದವ್ರು ಮಾಡಿಸಿದ್ದಾರೆ ಅಂತ ಹೇಳೋಕ್ಕಾಗುತ್ತಾ ನಾವು? ಅದೊಂದು ಸಂಸ್ಥೆ. ಯಾರೋ ಒಂದು ಅರ್ಜಿ ಕೊಟ್ಟಾಗ, ಯಾರೋ ಒಂದು ಕಂಪ್ಲೇಂಟ್ ಮಾಡಿದಾಗ ಆ ಕಂಪ್ಲೇಂಟ್ ಆಧಾರದ ಮೇಲೆ ಅವ್ರು ಬಂದು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡುವಂಥದ್ದು ಅವ್ರ ಜವಾಬ್ದಾರಿ. ಆದ್ದರಿಂದ ಅವರು ಮಾಡಿಸಿದ್ರು, ಇವರು ಮಾಡಿಸಿದ್ರು ಅಂತೇಳಿ ನಮ್ಮ ಸಂಸ್ಥೆಗಳ ಮೇಲೆ, ನಮ್ಮ ಸರ್ಕಾರದ ಸಂಸ್ಥೆಗಳು ED ಆಗ್ಬೋದು, ಲೋಕಾಯುಕ್ತ ಆಗ್ಬೋದು, ಇಂಥದ್ರ ಮೇಲೆ ನಾವು ಆಪಾದಗಳು ಮಾಡೋದು ತಪ್ಪು, ಮಾಡಬಾರ್ದು. ಅವ್ರು ಹೇಳೋದು ಸರ್, ಅಂತ ಆ ಟೈಮಲ್ಲಿ ಇನ್ಸ್ಪೆಕ್ಟರ್ಗೆ ರಮೇಶ್ ಕುಮಾರ್ ಅವರು ಖುದ್ದಾಗಿ ಫೋನ್ ಮಾಡಿ ಆ ಥರ ಮಾಡಿದ್ದಾರೆ. ಹೌದು, ಆ ಥರ ಮಾಡಿದರೆ, ಖುದ್ದಾಗಿ ಮಾಡಿದ್ರೆ ಆ ಇನ್ಸ್ಪೆಕ್ಟರ್ ಯಾರು ಅವ್ರನ್ನೂ ರಮೇಶ್ ಕುಮಾರ್ ಅವರಿಬ್ಬರು ಸೇರಿಸಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವರಿಬ್ಬರದ್ದು ಮೊಬೈಲ್ ಟ್ರಾನ್ಸಾಕ್ಷನ್ ಏನು ನಡೆದಿದೆ ಅನ್ನೋದು ಗೊತ್ತಾಗುತ್ತಲ್ಲ. ಕಂಪ್ಲೇಂಟ್ ಕೊಡಲಿ ಅವರು, ಪಾಪ ಹೋಗಿ. ಆ ಥರ ಒಂದು ಡೌಟ್ ಇದ್ದಾಗ ಕಂಪ್ಲೇಂಟ್ ಕೊಡಲಿ, ಒಳ್ಳೇದಲ್ಲ? ಕಂಪ್ಲೇಂಟ್ ಕೊಡಬೇಕಲ್ಲ.